ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು 10ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಭಾಗ 1 ಈ ಒಂದು ಪಠ್ಯಪುಸ್ತಕದ ಕುರಿತು ಇವತ್ತಿನ ತರಗತಿಯನ್ನು ನೋಡೋಣ. ಈ ಹಿಂದೆ ನಾನು 6ರಿಂದ 9ನೇ ತರಗತಿಯ ಭಾಗ 1 ಭಾಗ 2 ಎರಡೂ ಪಠ್ಯಪುಸ್ತಕಗಳು ನಾನು ಮಾಡಿದ್ದೀನಿ, ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇವಾಗ 10ನೇ ತರಗತಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ 10ನೇ ತರಗತಿಯನ್ನು ಮುಗಿಸಿದ್ರೆ ನಮ್ಗೆ ಏನಾಗ್ತೈತೆ, ಫುಲ್ಲು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಮುಗಿದೋಗ್ತೈತೆ. ಇಲ್ಲಿ ಸ್ವಲ್ಪ ಇದು ಕೊಟ್ಟಿದ್ದಾರೆ ನೋಡಿರಿ, ಕ್ರೀಡಾ ಸಾಧಕರಿಗೆ ನೀಡಲಾಗುವಂಥ ಪ್ರಶಸ್ತಿಗಳು ಯಾವುವು ಅಂತೇಳಿ. ಇಲ್ಲಿ ಅರ್ಜುನ್ ಪ್ರಶಸ್ತಿ ನೀಡ್ತಾರೆ ಕ್ರೀಡಾ ಸಾಧಕರಿಗೆ. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ. ಇದು 1961ರಲ್ಲಿ ಸ್ಥಾಪನೆ ಆಗ್ತೈತೆ. ಭಾರತ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ನೀಡ್ತೈತೆ. ಯಾಕೆ ನೀಡ್ತದೆ ಅಂದರೆ, ಇದು ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಗುರುತಿಸಿ ಅರ್ಜುನ್ ಪ್ರಶಸ್ತಿಯನ್ನು ನೀಡ್ತದೆ. ಅರ್ಜುನ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ, ಯಾವ ಸರ್ಕಾರ ಕೊಡ್ತದೆ ಅಂತ ಕೇಳ್ತಾರೆ, ಎದಕ್ಕೆ ಕೊಡ್ತದೆ ಅಂತ ಕೇಳ್ತಾರೆ. 1961ರಲ್ಲಿ ಭಾರತ ಸರ್ಕಾರ ಕೊಡ್ತೈತೆ, ಕ್ರೀಡಾ ಸಾಧನೆ ಮಾಡಿದವ್ರಿಗೆ ಕೊಡ್ತೈತೆ. ಅವರು ಸಾಧನೆಯನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಇದರದ್ದು ಎಷ್ಟಿದೆ ಮೊತ್ತ ಅಂತ ಕೇಳ್ತಾರೆ, 15 ಲಕ್ಷ ಇದೆ. ಇದು ಕಂಚಿನಿಂದ ನಿರ್ಮಿಸಿದಂತಹ ಅರ್ಜುನನ ಮೂರ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರ್ತೈತಿ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಕ್ರೀಡಾಪಟುಗಳು ಏನು ಮಾಡ್ತಾರೆ, ಪ್ರಸ್ತುತ ವರ್ಷದ ಹಾಗೂ ಹಿಂದಿನ 3 ವರ್ಷದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದನ್ನು ಪರಿಗಣಿಸಿ ಏನು ಮಾಡ್ತಾರೆ, ಈ ಅರ್ಜುನ್ ಪ್ರಶಸ್ತಿಯನ್ನು ನೀಡ್ತಾರೆ. ಪ್ರಸ್ತುತ ಸಾಧನೆ ಹಾಗೂ ಹಿಂದಿನ 3 ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದನ್ನು ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಇದರೊಂದಿಗೆ ಕ್ರೀಡಾಪಟು ಏನಾಗಿರಬೇಕು, ಅತ್ಯುತ್ತಮ ನಾಯಕತ್ವ ಗುಣವನ್ನು ಹೊಂದಿರಬೇಕು, ಕ್ರೀಡಾ ಮನೋಭಾವನೆಯನ್ನು ಹೊಂದಿರಬೇಕು, ಶಿಸ್ತನ್ನು ತೋರ್ಪಡಿಸುವುದು ಇಲ್ಲಿ ಅತ್ಯವಶ್ಯಕವಾಗಿರ್ತದೆ. ಒಲಿಂಪಿಕ್ ಕ್ರೀಡೆ, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ವಿಶ್ವಕಪ್, ವಿಶ್ವ ಚಾಂಪಿಯನ್ಶಿಪ್ ಇಂತಹ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ನಡೆಯುವಂಥ ಕ್ರೀಡೆಗಳಲ್ಲಿ ಮತ್ತು ಕ್ರಿಕೆಟ್ನಲ್ಲಿ ನೋಡ್ರಿ, ಇದೇನೆಂದರೆ ಒಲಿಂಪಿಕ್ಸ್ ಕ್ರೀಡೆ, ಏಷ್ಯನ್ ಕ್ರೀಡೆ, ಕಾಮನ್ವೆಲ್ತ್ ಕ್ರೀಡೆ, ವಿಶ್ವಕಪ್, ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ನಡೆಯುವಂಥ ಕ್ರೀಡೆಗಳಲ್ಲಿ ಮತ್ತು ಕ್ರಿಕೆಟ್ನಲ್ಲಿ ಸಾಧನೆಗಳನ್ನು ಪರಿಗಣಿಸಿ ಹೇಳ್ಬೋದು. ಇದು ಇಂಪಾರ್ಟೆಂಟು. ಒಲಿಂಪಿಕ್ ಕ್ರೀಡೆ, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ವಿಶ್ವಕಪ್ಪು, ವಿಶ್ವ ಚಾಂಪಿಯನ್ಶಿಪ್ಪು ಕ್ರೀಡೆಗಳಲ್ಲಿ ಹಾಗೂ ಮತ್ತು ಕ್ರಿಕೆಟ್ನಲ್ಲಿ ಸಾಧನೆಯನ್ನು ಪರಿಗಣಿಸಿ ಈ ಅರ್ಜುನ್ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತೀಯ ಕ್ರೀಡೆಗಳು ಮತ್ತು ವಿಕಲಚೇತನರ ಕ್ರೀಡಾಕೂಟಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಲಾಗಿದೆ, ಇದರಲ್ಲಿ ಸೇರಿಸಲಾಗಿದೆ. ಅಂದರೆ ಅರ್ಜುನ್ ಪ್ರಶಸ್ತಿ ನೀಡಲಿ ಇದನ್ನು ಕೂಡ ಸೇರಿಸಿದ್ದಾರೆ. ಇವಾಗ ದ್ರೋಣಾಚಾರ್ಯ ಪ್ರಶಸ್ತಿ ನೋಡಿರಿ, ಇದು ಎಷ್ಟರಾಗ ಸ್ಥಾಪನೆ ಆಯಿತು ಅಂದರೆ 1985ರಲ್ಲಿ ಸ್ಥಾಪನೆ ಆಗ್ತೈತೆ. ಇದು ಕೂಡ ಭಾರತ ಸರ್ಕಾರನೇ ಕೊಡ್ತದೆ. ಇದು ಕ್ರೀಡಾ ತರಬೇತಿದಾರರಿಗೆ ಕೊಡ್ತಾರೆ. ಅಲ್ಲಿ ಕ್ರೀಡಾ ಸಾಧಕರಿಗೆ ಕೊಟ್ಟಿದ್ರೆ, ಇಲ್ಲಿ ಕ್ರೀಡಾ ತರಬೇತಿದಾರರಿಗೆ ಕೊಡ್ತಾರೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು 1985ರಲ್ಲಿ ಅಸ್ತಿತ್ವಕ್ಕೆ ಬಂದಿರ್ತೈತೆ. ಇದರ ಪ್ರಶಸ್ತಿ ಕೂಡ, ಇದರ ಮೊತ್ತ ಕೂಡ 15 ಲಕ್ಷನೇ ಆಗಿರ್ತೈತೆ. ಇದು ದ್ರೋಣಾಚಾರ್ಯರ ಕಂಚಿನ ಮೂರ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರ್ತೈತೆ. ಭಾರತದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ಸೃಷ್ಟಿಸುವಲ್ಲಿ ಕ್ರೀಡಾ ತರಬೇತಿದಾರರಿಗೆ ಪ್ರೇರೇಪಣೆ ನೀಡಲು ಮತ್ತು ಭಾರತ ಕ್ರೀಡಾ ಸಾಧನೆಯನ್ನು ಹೆಚ್ಚಿಸುವುದು ಈ ಒಂದು ಪ್ರಶಸ್ತಿಯ ಮುಖ್ಯ ಉದ್ದೇಶ ಆಗಿರ್ತೈತಿ. ಪ್ರಶಸ್ತಿ ನೀಡಲಾಗುತ್ತದೆ ಹೇಗೆ ಅಂದರೆ, ಇದನ್ನು ಕೂಡ ಹಿಂದಿನ 3 ವರ್ಷಗಳ ಕ್ರೀಡಾ ತರಬೇತಿದಾರರು ಗೆದ್ದಿರುವಂತಹ ನಿರಂತರವಾದ ಸಾಧನೆಗಳಲ್ಲಿ ಪರಿಗಣಿಸ್ತಾರೆ. ಭಾರತದಲ್ಲಿ ಕ್ರೀಡೆಯನ್ನು ಸುಧಾರಿಸುವಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರನ್ನು ಗುರುತಿಸಿ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡ್ತಾರೆ. 2 ಪ್ರಶಸ್ತಿ ಕೂಡ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳುವಂಥ ಸಂಭವಗಳು ಜಾಸ್ತಿ ಇರ್ತವೆ, ಕೇಳ್ತಾರೆ ಅಂತ ಅರ್ಥ ಆಯಿತು. ಇದಕ್ಕೆ ಅಲ್ಲಿ ಪರಿವಿಡಿಕ್ಕಿಂತ ಮುಂಚೆ ಕೊಟ್ಟಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. ಇವಾಗ ಏನು ಪರಿವಿಡಿ ಇದೆ ನೋಡಿರಿ, ನಮಗೆ ನೋಡಿರಿ ಪರಿವಿಡಿ ಭಾಗ 1ರಲ್ಲಿ ಏನೇನಿದೆ ಅಂತ ನೋಡಿರಿ. ಇಲ್ಲಿ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು, ಇದು ಥಿಯರಿ ಇದೆ. ಹಾಗೆ ವಾಲಿಬಾಲ್ ಥಿಯರಿ ಇದೆ. ವಾಲಿಬಾಲ್ ಪ್ರಾಕ್ಟಿಕಲ್ ಕೂಡ ಇದೆ. ಹಾಕಿ ಥಿಯರಿ ಇದೆ, ಪ್ರಾಕ್ಟಿಕಲ್ ಇದೆ. ಮೇಲಾಟಗಳಲ್ಲಿ ಅಡೆತಡೆ ಓಟಗಳು ಅಂದರೆ ಹಡಲ್ಸ್ ರೇಸ್ ಅಂತ ಕರಿತೀವಿ, ಇದು ಕೂಡ ಥಿಯರಿ ಇದೆ. ಅಡೆತಡೆ ಓಟಗಳು ಹಡಲ್ಸ್ ರೇಸ್, ಇದು ಕೂಡ ಪ್ರಾಯೋಗಿಕವಾಗಿದೆ, ಅಂದರೆ ಪ್ರಾಕ್ಟಿಕಲ್ ಇದೆ. ನಡಿಗೆ ಸ್ಪರ್ಧೆ, ಇದು ವಾಕಿಂಗ್ ರೇಸ್ ಅಂದರೆ ಥಿಯರಿ ಅಂತ ಕರಿತೀವಿ. ನಡಿಗೆ ಸ್ಪರ್ಧೆ ವಾಕಿಂಗ್ ರೇಸ್, ಇದು ಪ್ರಾಕ್ಟಿಕಲ್ ಆಗಿರ್ತೈತಿ. ತಾಳಬದ್ಧ ಚಟುವಟಿಕೆಗಳು, ಇದು ಏರೋಬಿಕ್ಸ್ ಪ್ರಾಯೋಗಿಕವಾಗಿರ್ತೈತಿ.
ಆರೋಗ್ಯ ಶಿಕ್ಷಣ, ಇದು ಸಮುದಾಯ ಆರೋಗ್ಯ ಅಂದರೆ ಥೇರಿ ಇರ್ತದೆ ಇದ್ರ ಬಗ್ಗೆ ಕೂಡ. ಸಮುದಾಯ ಆರೋಗ್ಯದ ಕೂಡ ಕುರಿತು ಥೇರಿ ಇದೆ. NDS ಲೇಜಿಮ್ ಇದೆ ಅಂದರೆ ಪ್ರಾಯೋಗಿಕ ಇದೆ. ಪ್ರಥಮ ಚಿಕಿತ್ಸೆ ಅಂದರೆ ಇದು ತಾತ್ವಿಕ ಇದೆ, ಥೇರಿ ಇದೆ ಅಂತ ಅರ್ಥ. ಹಾಗೆ ಜೀವನ ಶೈಲಿಯಿಂದ ಬರುವಂಥ ರೋಗಗಳು ಕೂಡ ಇದ್ರ ಬಗ್ಗೆ ನಾವು ಥಿಯರಿಯನ್ನು ಕಂಡುಕೊಳ್ಬೋದು. ಇಲ್ಲಿ ಪದ ಕವಯಿತು ಇದು ಏನಿದೆ ಅಂದರೆ ಪ್ರಾಯೋಗಿಕ ಪ್ರಾಕ್ಟಿಕಲ್ ಇದೆ. ಇಷ್ಟು ಏನಿದೆ ಅಂದರೆ ನಮ್ಮ 10ನೇ ತರಗತಿಯ ಪಾರ್ಟ್ 1 ಬರುವಂತಹ ಒಂದು ಪರಿವಿಡಿ. ಇವಾಗ ಮೊದಲನೇ ಲೆಸನ್ ಕುರಿತು ಇವತ್ತಿನ ತರಗತಿಯನ್ನು ಮಾಡೋಣ. ಮೊದಲನೇ ಲೆಸನ್ ಏನಂದರೆ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಆಧುನಿಕ ಒಲಿಂಪಿಕ್ ಪ್ರಾರಂಭ ಮತ್ತು ಅದರ ಉದ್ದೇಶಗಳೇನು, ಒಲಿಂಪಿಕ್ ಧ್ವಜದ ಬಗ್ಗೆ ತಿಳ್ಕೊತೀವಿ, ಒಲಿಂಪಿಕ್ ಜ್ಯೋತಿ, ಏಷ್ಯನ್ ಕ್ರೀಡೆಗಳು, ಇಷ್ಟು ವಿಷಯದ ಕುರಿತು ಈ ಒಂದು ಟಾಪಿಕಲ್ಲಿ ತಿಳ್ಕೊತೀವಿ. ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವಂಥ ಪಂದ್ಯಾಟಗಳು. ಒಲಿಂಪಿಕ್ ಕ್ರೀಡೆಗಳ ಉದ್ದೇಶ ಏನಂದರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವ ಉದ್ದೇಶವನ್ನು ಇದು ಹೊಂದಿರ್ತೈತಿ. ಇಂತಹ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ ಪ್ರಾರಂಭವಾಗಿ 394ರಲ್ಲಿ ನಡೀತವೆ. ಅಲ್ಲಿಂದ ಪ್ರಾರಂಭವಾಗಿ ಅಲ್ಲಿವರೆಗೂ ನಡೀತವೆ. ಆ ನಂತರ ಏನಾಗ್ತೈತೆ ಅಂದರೆ ರೋಮನ್ ದೊರೆ ಬರ್ತಾನೆ, ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ಮಾಡ್ತಾನೆ, ನಿಲ್ಲಿಸ್ತಾನೆ. ಎಷ್ಟನ್ನು ನಿಲ್ಲಿಸಿದ್ರು ಅಂದರೆ ಕ್ರಿಸ್ತ ಶಕ 394 ನಿಲ್ಲಿಸ್ತಾನೆ. ಯಾರು ನಿಲ್ಲಿಸ್ತಾರೆ ಅಂದರೆ ಥಿಯೋಡೋಸಿಯಸ್. 776ರಲ್ಲಿ ಪ್ರಾರಂಭವಾಗಿ 394ರವರೆಗೆ ನಡೀತವೆ. ಅದೇ ವರ್ಷ ಏನು ಮಾಡ್ತಾರೆ ಅಂದರೆ 394ರಲ್ಲಿ ರೋಮ್ನ ದೊರೆಯಾದಂಥ ಅಥವಾ ರಾಜನಾದಂತಹ ಥಿಯೋಡೋಸಿಯಸ್ ಏನು ಮಾಡ್ತಾನೆ ಅಂದರೆ ಈ ಕ್ರೀಡಾಕೂಟವನ್ನು ನಿಲ್ಲಿಸ್ತಾನೆ, ಸ್ಟಾಪ್ ಮಾಡಿಸ್ತಾನೆ. ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರ್ ಡಿ ಕ್ಯೂಬರ್ಟಿನ್ ಇವರೇನು ಮಾಡ್ತಾರೆ, ಸತತ ಪ್ರಯತ್ನ ಮಾಡಿ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳೇನು ಮಾಡ್ತಾರೆ, ಮತ್ತೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ, ಈ ಒಲಿಂಪಿಕ್ ಕ್ರೀಡೆಗಳು ಮತ್ತೆ ಚಾಲ್ತಿಗೆ ತರ್ತಾರೆ. 1894ರಲ್ಲಿ ಫ್ರಾನ್ಸಿನ ಸರಾಬಿನಲ್ಲಿ ಸೇರಿದಂತಹ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನ ನಡೀತೈತೆ. ಅಲ್ಲಿ ಒಲಿಂಪಿಕ್ಕನ್ನು ಮತ್ತೆ ಪ್ರಾರಂಭಿಸಬೇಕು ಅಂತ ಯೋಜನೆಯನ್ನು ಮಂಡಿಸ್ತಾರೆ. ಇವರ ಯೋಜನೆಯನ್ನು ಎಲ್ಲ ರಾಷ್ಟ್ರಗಳು ಒಪ್ಪಿ 9 ರಾಷ್ಟ್ರದ ಪ್ರತಿನಿಧಿಗಳು ಏನು ಮಾಡ್ತಾರೆ, ಸಮಿತಿಯನ್ನು ರಚಿಸ್ತಾರೆ. 9 ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಹೊಂದಿರುವಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದೇ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಆ ಸಮಿತಿ ಯಾವುದು ಅಂದರೆ ಅದೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಅದರಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 9 ಜನ ಇರ್ತಾರೆ. ಇದರ ಮೊದಲ ಅಧ್ಯಕ್ಷರು ಯಾರು ಅಂದರೆ ಗ್ರೀಕ್ ದೇಶದ ಡೆಮೇಟ್ರಿಯಸ್ ವಿಕಿಲೆಸ್ ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಅದರದ್ದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಗ್ರೀಕ್ ದೇಶದ ಡೆಮೇಟ್ರಿಯಸ್ ವಿಕಿಲೆಸ್ ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಕ್ಯೂಬರ್ಟಿನ್ ಅವರು ಆಯ್ಕೆ ಆಗ್ತಾರೆ. ಇದರ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಡೆಮೇಟ್ರಿಯಸ್ ವಿಕಿಲೆಸ್, ಮೊದಲ ಕಾರ್ಯದರ್ಶಿ ಯಾರಂದರೆ ಕ್ಯೂಬರ್ಟಿನ್ ಅವರು. ಈ ಸಮಿತಿಯು 1896ರಲ್ಲಿ ಏಪ್ರಿಲ್ 5ರಿಂದ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಏನು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಸಬೇಕು ಅಂತೇಳಿ ಈ ಸಮಿತಿ ತೀರ್ಮಾನ ಮಾಡ್ತೈತೆ. ಎಷ್ಟರಲ್ಲಿ ಅಂದರೆ 1896ರಲ್ಲಿ. ಇದು ಇಂಪಾರ್ಟೆಂಟ್ ಇಸ್ವಿ ಕೇಳ್ತಾರೆ, ಆಧುನಿಕ ಒಲಿಂಪಿಕ್ಗಳು ಯಾವಾಗ ಪ್ರಾರಂಭ ಆದವು ಅಂತೇಳಿ ನೆನ್ಪಿಟ್ಕೋಬೇಕು. ಏಪ್ರಿಲ್ 5 ಕೂಡ ನೆನ್ಪಿಟ್ಕೊಳ್ರಿ. ಯಾವ ದೇಶ ಅಂದರೆ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆಸಬೇಕು ಅಂಥೇಳಿ ಅಂತಾರಾಷ್ಟ್ರೀಯ ಸಮಿತಿ ಏನು ಮಾಡ್ತೈತೆ, ಅಂತಾರಾಷ್ಟ್ರೀಯ ಸಮಿತಿ ನಿರ್ಣಯವನ್ನು ಕೈಗೊಳ್ತೈತೆ. 1894ರಲ್ಲಿ ರಚಿತವಾದಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಅದು ಸ್ವಿಟ್ಜರ್ಲ್ಯಾಂಡಿನ ಲೂಸಾನಾದಲ್ಲಿದೆ. ಲೂಸಾನಾದಲ್ಲಿ ಅದರ ಮುಖ್ಯ ಕೇಂದ್ರ ಕಚೇರಿ ಇದೆ. ಎಷ್ಟರಲ್ಲಿ ಸ್ಥಾಪನೆ ಆಗ್ತಿದ್ದು ಸಮಿತಿ? 1894ರಲ್ಲಿ ಈ ಸಮಿತಿ ಏನಾಗ್ತದೆ, ರಚನೆ ಆಗ್ತದೆ. ಅದರ ಕೇಂದ್ರ ಕಚೇರಿ ಕೇಳಿದ್ರೆ ಲೂಸಾನಾದಲ್ಲಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಯಾವಾಗ ಸ್ಥಾಪನೆ ಆದವು ಅಂದರೆ ಅದು 1896ರಲ್ಲಿ. 1894ರಲ್ಲಿ ಇದೊಂದು ಸಮಿತಿ ರಚನೆ ಆಗ್ತದೆ. ಇದೊಂದು ಏನಾಗಿದೆ, ಸ್ವತಂತ್ರ ಸಮಿತಿಯಾಗಿದೆ. ಒಲಿಂಪಿಕ್ ಕ್ರೀಡೆಗಳನ್ನು ನಿಯಂತ್ರಿಸಿ ನಿರ್ದೇಶಿಸುವಂಥ ಹೊಣೆಗಾರಿಕೆಯನ್ನು ಕೂಡ ಇದು ಹೊಂದಿರ್ತೈತೆ. ಯಾವುದೇ ಜಾತಿ, ವರ್ಣ, ಧರ್ಮದ ಭೇದ ಭಾವವಿಲ್ಲದೆ
ನಡೆಯುವ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮ ಅಂದರೆ ಯಾವುದು ಅಂದರೆ ಅದು ಒಲಿಂಪಿಕ್ಸ್ ಮಾತ್ರ. ಡೈಡನ್ ರಚಿಸಿದ ಒಲಿಂಪಿಕ್ ಧ್ಯೇಯ ವಾಕ್ಯವಾದಂತಹ ಸೈಟಿಯಸ್, ಪೋರ್ಟಿಯಸ್ ಮತ್ತು ಅಲ್ಟಿಯಸ್. ಸೈಟಿಯಸ್, ಪೋರ್ಟಿಯಸ್, ಅಲ್ಟಿಯಸ್ ಇದು ಯಾರು ರಚನೆ ಮಾಡ್ತಾರೆ ಅಂದರೆ ಡೈಡನ್ ರಚಿಸ್ತಾರೆ. ಡೈಡನ್ ರಚಿಸಿದ ಒಲಿಂಪಿಕ್ ಧ್ಯೇಯ ವಾಕ್ಯ ಅಂದರೆ ಸೈಟಿಯಸ್, ಪೋರ್ಟಿಯಸ್, ಅಲ್ಟಿಯಸ್. ನೋಡಿರಿ, ನೆನ್ಪಿಟ್ಕೋಬೇಕಿದ್ದು CFA ಕೋಡ್ ನೆನ್ಪಿಟ್ಕೊಡ್ರಿ. ಕೋಡ್ ಈ ರೀತಿ ಸೀರಿಯಲ್ ವೈಸ್ ಕೇಳ್ತಾರೆ, ಅದಕ್ಕೆ ನೆನ್ಪಿಟ್ಕೋಬೇಕು. CFC ಅಂತ ಹೇಳೋದು ಇದೆಯಲ್ಲ, ಅದು ಬೇಡ, ಎ ನೆನ್ಪಿಟ್ಕೋಬೇಕು. CFA. ಸಿ ಅಂದರೆ ಏನಂದರೆ ಸೈಟಿಯಸ್ ಅಂದರೆ ವೇಗ ಅಂತ ಅರ್ಥ, ಸ್ಪೀಡು ಅಂತ ಅರ್ಥ. ಪೋರ್ಟಿಯಸ್ ಅಂದರೆ ಎತ್ತರ, ಪೋರ್ಟಿಯಸ್ ಅಂದರೆ ಎತ್ತರ. ಅಲ್ಟಿಯಸ್ ಅಂದರೆ ಶಕ್ತಿ ಅಂತ ಅರ್ಥ. ನೋಡ್ರಿ, ಸೈಟಿಸ್, ಪೋರ್ಟಿಯಸ್, ಅಲ್ಟಿಯಸ್ ಅಂತೇಳಿ ಕರಿತೀವಿ. ಅಂದರೆ ಇನ್ನು ವೇಗ. ನೋಡ್ರಿ, ಸೈಟಿಸ್ ಅಂದರೆ ವೇಗ, ಪೋರ್ಟಿಯಸ್ ಅಂದರೆ ಎತ್ತರ, ಅಲ್ಟಿಯಸ್ ಅಂದರೆ ಶಕ್ತಿ ಅಂತ ಅರ್ಥ. ನೋಡ್ರಿ, ಇಲ್ಲಿನ ಇಂಗ್ಲೀಷ್ನಾಗ ಕೊಟ್ಟಿದ್ದಾರೆ. ಫಾಸ್ಟರ್ ವೇಗ ಅಂದ್ರೇನು? ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂತೇಳಿ ಕರಿತೀವಿ. ಅಂದರೆ ಇನ್ನೂ ವೇಗ. ವೇಗ ಅಂದ್ರೇನು? ಫಾಸ್ಟರ್. ಹೈಯರ್ ಅಂದರೆ ಎತ್ತರ, ಸ್ಟ್ರಾಂಗರ್ ಅಂದರೆ ಶಕ್ತಿ ಅಂತ ಅರ್ಥ. ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಪರ್ಧೆಯು ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿಯಾಗಿರ್ತದೆ. ಒಲಿಂಪಿಕ್ಸ್ನ ಮುಖ್ಯ ಗುರಿ ಏನು ಅಂತ ಕೇಳಿದರೆ ಕ್ರೀಡೆಗಳಿಗೆ ಭಾಗವಹಿಸುವಂತಹ ಸ್ಪರ್ಧೆಯ ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇನಾಗಿರ್ತದೆ, ಅದರದ್ದು ಉದ್ದೇಶ ಆಗಿರ್ತೈತಿ. ಹಾಗಾದ್ರೆ ಈಗ ಒಲಿಂಪಿಕ್ ಧ್ವಜದ ಬಗ್ಗೆ ತಿಳ್ಕೊರಿ. ಒಲಿಂಪಿಕ್ ಧ್ವಜ ಕ್ರೀಡಾ ಧ್ವಜವನ್ನು 1912ರಲ್ಲಿ ಏನು ಮಾಡ್ತಾರೆ, ಕ್ಯೂಬರ್ಟಿನ್ ಅವರು ವಿನ್ಯಾಸಗೊಳಿಸ್ತಾರೆ. ಧ್ವಜ ಯಾರು ವಿನ್ಯಾಸಗೊಳಿಸಿದ್ರು ಅಂದರೆ ಕ್ಯೂಬರ್ಟಿನ್ ಅವರು. ಎಷ್ಟು ಅಂತ ಕೇಳಿದ್ರೆ 1912ರಲ್ಲಿ. 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂತಹ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಏನು ಮಾಡ್ತಾರೆ, ಅಧಿಕೃತವಾಗಿ ಪ್ರಸ್ತುತಪಡಿಸ್ತಾರೆ. ಏನು ಮಾಡ್ತಾರೆ, 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂಥ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜನ ಏನು ಮಾಡ್ತಾರೆ, ಪ್ರಸ್ತುತಪಡಿಸ್ತಾರೆ. ಮೊದಲ ಬಾರಿಗೆ 1920ರಲ್ಲಿ ಬೆಲ್ಜಿಯಂನ ಅಂಟ್ವಾರ್ಪ್ನಲ್ಲಿ ಏನು ಮಾಡ್ತಾರೆ, ನಡೆದಂಥ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾರಿಸಲಾಗ್ತದೆ. ನೋಡ್ರಿ, ಎಷ್ಟರಲ್ಲಿ ಧ್ವಜ ವಿನ್ಯಾಸಗೊಳಿಸಿದ್ರೆ 1912ರಲ್ಲಿ. ಪ್ಯಾರಿಸ್ನಲ್ಲಿ ಅಂದರೆ ಎಷ್ಟರಲ್ಲಿ 1914ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಂಥ ಒಲಿಂಪಿಕ್ ಸಮ್ಮೇಳನದಲ್ಲಿ ಏನು ಮಾಡ್ತಾರೆ, ಈ ಧ್ವಜವನ್ನು ಪ್ರಸ್ತುತಪಡಿಸ್ತಾರೆ. ಮೊದಲ ಬಾರಿಗೆ 1920ರಲ್ಲಿ ಬೆಲ್ಜಿಯಂನ ಅಂಟ್ವಾರ್ಪ್ನಲ್ಲಿ ಏನು ಮಾಡ್ತಾರೆ, ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇದನ್ನು ಹಾರಿಸ್ತಾರೆ. ಇಂಪಾರ್ಟೆಂಟ್ ಇದು. ಮೊದಲ ಬಾರಿಗೆ ಎಲ್ಲಿ ಅಂದರೆ ಬೆಲ್ಜಿಯಂನ ಅಂಟ್ವಾರ್ಪ್ನಲ್ಲಿ ಈ ಒಂದು ಧ್ವಜದಲ್ಲಿ ಏನು ಮಾಡ್ತಾರೆ, ಕ್ರೀಡಾಕೂಟದಲ್ಲಿ ಈ ಧ್ವಜವನ್ನು ಹಾರಿಸ್ತಾರೆ. ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ ಏನಿದೆ ಅಂದರೆ 5 ವಿವಿಧ ಬಣ್ಣಗಳ ಪರಸ್ಪರ ಹೆಣೆದುಕೊಂಡಿರುವಂಥ ವರ್ತುಲಗಳನ್ನು ಅಂದರೆ ರಿಂಗ್ಗಳನ್ನು ಹೊಂದಿದೆ. ಧ್ವಜದಲ್ಲಿ ನೀಲಿ ಇದೆ, ಹಳದಿ ಇದೆ, ಕಪ್ಪು ಇದೆ, ಹಸಿರು ಇದೆ ಮತ್ತು ಕೆಂಪು ಇದೆ. ಒಟ್ಟು 5 ಬಣ್ಣಗಳನ್ನು ಹೊಂದಿದೆ. ಬಣ್ಣಗಳು ಕೂಡ ಕೇಳ್ತಾರೆ. ಬಣ್ಣಗಳು ಕೂಡ ನೆನ್ಪಿಟ್ಕೋಬೇಕು. ನೀಲಿ, ಫಸ್ಟು ನೀಲಿ, ಬ್ಲೂ ಅಂತ ಕರಿತೀವಿ. ಆಮೇಲೆ ಹಳದಿ ಯೆಲ್ಲೋ, ಆಮೇಲೆ ಏನು ಕಪ್ಪು ಬಿ, ಆಮೇಲೆ ಹಸಿರು ಗ್ರೀನ್, ಆಮೇಲೆ ಕೆಂಪು ರೆಡ್ ಅಂತೇಳಿ ಕರೀತೀವಿ. ಬೈ ಬಿ ಜಿ ಆರ್ ಅಂತೇಳಿ ನೆನ್ಪಿಟ್ಕೊಳ್ರಿ. ನಿಮ್ಗೆ ಹೆಂಗೆ ನೆನಪಿರ್ತದೆ ನೆನ್ಪಿಟ್ಟು ಒಟ್ಟು ಟೋಟಲ್ ಸೀರಿಯಲ್ ವೈಸ್ ನೆನ್ಪಿಟ್ಕೊಡ್ಬೇಕು. ಕ್ರಮಬದ್ಧವಾಗಿ ಕೇಳ್ತಾರೆ. ನೀಲಿ, ಹಳದಿ, ಆಮೇಲೆ ಹಸಿರು. ನೋಡಿ ಹೆಂಗೆ ಕೊಟ್ಟಿದ್ದಾರೆ, ನೀಲಿ, ಹಳದಿ, ಹಸಿರು, ಆಮೇಲೆ ಕೆಂಪು, ಆಮೇಲೆ ಕಪ್ಪೋಗಿದೆ. ಕಪ್ಪು ಇರುತ್ತೆ, ಈ ರೀತಿ ಇದೆ. ಅದು ಈ ರೀತಿ ಇದೆ. ಒಟ್ಟಿನಾಗ ನೆನ್ಪಿಟ್ಕೋಬೇಕು. 5 ಬಣ್ಣಗಳು ನೆನ್ಪಿಟ್ಕೋಬೇಕು. 5 ಬಣ್ಣಗಳು 5 ಖಂಡಗಳನ್ನು ಸೂಚಿಸ್ತವೆ. ಒಲಿಂಪಿಕ್ ಜ್ಯೋತಿ ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು
1936ರಲ್ಲಿ ಏನು ಮಾಡ್ತಾರೆ, ಜರ್ಮನಿಯ ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆ ತರಬೇಕು, ಏಕತೆ ಸಾಧಿಸಬೇಕು ಅಂಥೇಳಿ 1936ರ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ನಲ್ಲಿ ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಎಲ್ಲಿ ಅಂತ ಕೇಳಿದರೆ ಅದು ಜರ್ಮನಿಯ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ. ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಜರವನ್ನು ಹತ್ತಿಸಿದ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ, ಅಂದರೆ ಅಗತ್ಯವಿದ್ದಾಗ ವಿಮಾನ ಮತ್ತು ಹಡಗಿನಲ್ಲಿ ಮಾಡಬೇಕು. ಆದರೆ ಸಾಮಾನ್ಯ ಟೈಮಲ್ಲಿ ಏನು ಮಾಡ್ತಾರೆ, ಓಡುತ್ತಲೇ ತಂದು ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಿಕುಂಡದಕ್ಕೆ ಏನು ಮಾಡ್ತಾರೆ, ಸ್ಪರ್ಶಿಸಿ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತಾರೆ. ಕ್ರೀಡಾ ದಿನಗಳಲ್ಲಿ ಆ ಜ್ಯೋತಿ ಆರದಂತೆ ಏನು ಮಾಡ್ತಾರೆ, ಏರ್ಪಾಡನ್ನು ಮಾಡ್ತಾರೆ. ಅಂದರೆ ಕ್ರೀಡೆ ಮುಗಿಯುವವರೆಗೂ ಆ ಜ್ಯೋತಿಯನ್ನು ಆರಬಾರ್ದು. ಗ್ರೀಕ್ನ ಕವಿಯಾದಂತಹ ಕಾಸ್ಟಿಸ್ ಪಲಿಮಸ್ ಬರೆದಂತಹ ಗೀತೆಗೆ ಸ್ಟೈರಸ್ ಸಮರಸ್ ರವರ ಸಂಗೀತ ಸಂಯೋಜನೆ ಮಾಡಿ ನುಡಿಸಲಾಯಿತು. ಗ್ರೀಕ್ ಕವಿ ಯಾರಂತ ಕೇಳಬಾರ್ದು, ಕಾಸ್ಟಿಸ್ ಪಲಿಮಸ್ ಅವರು ಬರೆದಂಥ ಗೀತೆ ಯಾವುದಂತ ಕೇಳಿದರೆ ಅದು ಸ್ಟೈರಸ್ ಸಮರಸ್. ಇಂಪಾರ್ಟೆಂಟ್, ಇವೆರಡೂ ಇಂಪಾರ್ಟೆಂಟ್ ಹೊಸ ಪದಗಳು ನಮಗೆ ನೆನ್ಪಿಟ್ಕೊಳ್ಬೇಕು. ಯಾವುದು ಗ್ರೀಕ್ನ ಕವಿಯಾದಂಥ ಯಾರು ಅಂತ ಕೇಳಿದ್ರೆ ಕಾಸ್ಟಿಸ್ ಪಲಿಮಸ್ ಅವರು ಬರೆದಂಥ ಗೀತೆ ಅದನ್ನು ಕೇಳಿದ್ರೆ ಸ್ಟೈರಸ್ ಸಮರಸ್ ರವರು ಸಂಗೀತ ಸಂಯೋಜನೆ ಮಾಡಿ ಏನು ಮಾಡ್ತಾರೆ, ಗೀತೆಯನ್ನು ನಡೆಸ್ತಾರೆ. ಈ ಗೀತೆಯನ್ನು ವೀಕ್ಷಿಸಲು ಬಂದಿದ್ದವರೆಲ್ಲರೂ ಬಹಳ ಮೆಚ್ಚುಗೆ ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಇದರ ಪರಿಣಾಮವಾಗಿ ಇದು ಒಲಿಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆ ಆಗ್ತೈತಿ. ಒಲಿಂಪಿಕ್ ಕ್ರೀಡೆಗಳ ಅಧಿಕೃತ ಗೀತೆ ಯಾವುದಂದರೆ ಅದು ಸ್ಟೈರಸ್ ಸಮರಸ್. ಬರೆದವರು ಯಾರಂದರೆ ಕಾಸ್ಟಿಸ್ ಪಲಿಮಸ್. ನೋಡಿರಿ, ನಮ್ಮದು ಟೆಕ್ಸ್ಟ್ ಬುಕ್ಸಲ್ಲಿ ಇಷ್ಟೆಷ್ಟು ಇಂಪಾರ್ಟೆಂಟ್ ಏನಿದ್ದಾವೆ ವಿಚಾರಗಳಿದ್ದಾವೆ, ಆದರೆ ನಾವು ಆಥರ್ ಬುಕ್ಸಲ್ಲಿ ಇವೆಲ್ಲ ನೋಡೋದಿಲ್ಲ. ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ಫಸ್ಟು ಒಂದು 3-4 ಸರಿ ಏನು ಮಾಡಬೇಕಂದ್ರೆ ನಮ್ಮದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ರಿವಿಷನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿಂದೇ 50-60% ಇಲ್ಲಿಂದೇ ಕೇಳ್ತಾರೆ ಮಾರ್ಕ್ಸು. ಇನ್ನೊಂದು 40 ಮಾರ್ಕ್ಸ್ ಬೇರೆ ಆಥರ್ಸ್ ಕೇಳ್ಬೋದು. ಆದರೆ 60% ಅಥವಾ 50% ಇಲ್ಲಿಂದ ಕವರ್ ಮಾಡ್ತಾರೆ. ಅದಕ್ಕೆ ನೀವು ಒಂದು ಸರಿ ಬುಕ್ಸನ್ನು ಚೆನ್ನಾಗಿ ಒಂದು 3-4 ಸರಿ ಓದ್ಕೊಳ್ರಿ. ಇವಾಗ ನೋಡಿರಿ, ಇದು ನಿಮಗಿದು ತಿಳಿದಿರಲಿ. ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ, ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟ ಎಂಬ 2 ವಿಧಗಳಲ್ಲಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಏನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಮುಗಿದ ನಂತರ ಅದೇ ಸ್ಥಳದಲ್ಲಿ ವಿಕಲಚೇತನ ಒಂದು ಒಲಿಂಪಿಕ್ ಕ್ರೀಡಾಕೂಟ ಕೂಡ ಜರುಗ್ತವೆ. ಬೇಸಿಗೆ ಒಲಿಂಪಿಕ್ಕು ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಅಂಥೇಳಿ 2 ವಿಧಗಳಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳನ್ನು ನಡೆಸ್ತಾರೆ. ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಮುಗಿದ ನಂತರ ಅದೇ ಸ್ಥಳದಲ್ಲಿ ಏನು ಮಾಡ್ತಾರೆ ಅಂದರೆ ವಿಕಲಚೇತನರಿಗೆ, ಅಂದರೆ ಅಂಗವಿಕಲರಿಗೆ ಏನು ಮಾಡ್ತಾರೆ, ಆ ಕ್ರೀಡಾಕೂಟಗಳನ್ನು ಅಂದರೆ ಅವರ ಕ್ರೀಡಾಕೂಟಗಳನ್ನು ನಡೆಸ್ತಾರೆ. ಇಲ್ಲಿವರೆಗೂ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಏಷ್ಯನ್ ಕ್ರೀಡೆಗಳು ನೋಡಿರಿ. 2ನೇ ಮಹಾಯುದ್ಧವಾದ ನಂತರ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳು ಏನು ಮಾಡ್ತವೆ, ಸ್ವತಂತ್ರವಾಗ್ತವೆ. ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲ ರಾಷ್ಟ್ರಗಳು ಏನು ಮಾಡ್ತಾವೆ ಅಂತಂದರೆ ಸೇರಿಕೊಂಡು ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಬೇಕಂತೇಳಿ ಏಷ್ಯಾ ಖಂಡದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ತಮ್ಮ ಶಕ್ತಿ ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನದ ಸ್ಪರ್ಧೆಯನ್ನು ಏರ್ಪಡಿಸಬೇಕಂತೇಳಿ ಬಯಸ್ತವೆ. ಇದಕ್ಕೆ ಪೂರಕವಾಗುವಂತೆ 1948 ಆಗಸ್ಟ್ 14 ಲಂಡನ್ ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿ ಏನು ಮಾಡ್ತಾರೆ, ಅದರ ಪ್ರತಿನಿಧಿಯಾಗಿ ಶ್ರೀ ಗುರುದತ್ ಸಂಧಿಯವರು, ಅಂದರೆ ಏಷ್ಯನ್ ಕ್ರೀಡಾಕೂಟ ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಗುರುದತ್ ಸಂಧಿಯವರು ಸ್ಥಾಪನೆ ಮಾಡ್ತಾರೆ. ಎಷ್ಟರೇ ಅಂದರೆ 1948 ಆಗಸ್ಟ್ 14 ಲಂಡನ್ ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿ ಪ್ರತಿನಿಧಿಯಾಗಿ ಸಂಧಿಯವರು ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಆದರೆ ಏಷ್ಯನ್ ಕ್ರೀಡೆಗಳು ಯಾವಾಗ ಸ್ಥಾಪನೆ ಆಗ್ತವೆ ಅಂದರೆ ಅದು 1951ರಲ್ಲಿ ಸ್ಥಾಪನೆ ಆಗ್ತವೆ. ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ ಎಲ್ಲ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳು ಚರ್ಚಿಸಿ ಅವರೊಂದಿಗೆಲ್ಲ ಚರ್ಚೆ ಮಾಡಿ ಏಷ್ಯಾ ರಾಷ್ಟ್ರಗಳ ನಡುವೆ ಏನು ಮಾಡ್ತಾರೆ, ಪರಸ್ಪರ ಸಹಕಾರ ಮನೋಭಾವನೆ ತರಬೇಕು ಅಂಥೇಳಿ ಏಷ್ಯನ್ ಗೇಮ್ಸ್ಗಳು ಏನು ಮಾಡ್ತಾರೆ, ಪ್ರಾರಂಭ ಮಾಡೋಣ ಅಂಥೇಳಿ ಸಲಹೆಯನ್ನು ನೀಡ್ತಾರೆ. ಯಾರು, ಗುರುದತ್ ಸಂಧಿಯವರು. ಈ ಸಲಹೆಗೆ ಏನು ಮಾಡ್ತಾರೆ ಅಂದರೆ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಒಪ್ಪಿಗೆಯನ್ನು ಸೂಚಿಸ್ತದೆ. ತದನಂತರ 1949ರಲ್ಲಿ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಅಂಥೇಳಿ ತನ್ನ ಹೆಸರನ್ನು ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಾಯಿಸಿಕೊಳ್ತೈತಿ. ಈ ಒಂದು ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಏಷ್ಯನ್ ಗೇಮ್ಸ್ನ ಎಲ್ಲ ಜವಾಬ್ದಾರಿಗಳನ್ನು ಇದು ನಿರ್ವಹಿಸ್ತದೆ. ಈ ಸಮಿತಿಯು ಸಭೆ ಸೇರಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತದೆ ಅಂದರೆ
ಏಷ್ಯನ್ ಕ್ರೀಡೆಗಳು ಎಷ್ಟರಲ್ಲಿ ಸ್ಥಾಪನೆ ಅದು ಮೊಟ್ಟ ಮೊದಲು ಎಷ್ಟು ಸರಿ ನಡೆಸ್ಕೊಡ್ತಾರೆ ಅಂದರೆ 1951ರಲ್ಲಿ ನಡೆಸ್ಕೊಡ್ತಾರೆ. ಇದು ಎಲ್ಲಿ ನಡೀತದೆ ಅಂದರೆ ಭಾರತ ರಾಜ್ಯದಿಂದ ನವದೆಹಲಿಯಲ್ಲಿ ನಡೀತದೆ. ಅದರಂತೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಪ್ರಾರಂಭವಾಗಿ ಅಂದಿನಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ, ಈ ಗೇಮ್ಸನ್ನು ನಡೆಸ್ತಾರೆ. ಪ್ರತಿ 4 ವರ್ಷಕ್ಕೊಮ್ಮೆ ಸದಸ್ಯತ್ವ ಹೊಂದಿರುವ ಬೇರೆ ಬೇರೆ ದೇಶಗಳು ಏನು ಮಾಡ್ತಾವೆ ಅಂದರೆ ಈ ಒಂದು ಕ್ರೀಡೆಯನ್ನು ಸಂಘಟನೆ ಮಾಡ್ತವೆ. ಈಗ ಈ ಒಂದು ಟಾಪಿಕ್ ಮೇಲೆ ಏನಿದಾವೆ ಅಂದರೆ ಪ್ರಶ್ನೋತ್ತರಗಳಿದ್ದಾವೆ, ಬಿಡಿಸಿ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು? ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಎಲ್ಲಿ ಪ್ರಾರಂಭವಾದವು ಅಂತಂದರೆ ಗ್ರೀಕ್ನಲ್ಲಿ ಪ್ರಾರಂಭ ಆಯ್ತವೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಅಂತ ಯಾರಿಗೆ ಕರಿತೀವಿ ನಾವು ಅಂತಂದರೆ ಕ್ಯೂಬರ್ಟಿನವರನ್ನು ಕರಿತೀವಿ. ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಯಾವ ದೇಶದಲ್ಲಿ ಪ್ರಾರಂಭ ಆಯಿತು ಅಂದರೆ ಅಥೆನ್ಸ್ನಲ್ಲಿ. ಒಲಿಂಪಿಕ್ ಧ್ಯೇಯ ವ್ಯಾಖ್ಯೆ ಯಾವುದು ಅಂತಂದರೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುವಿನ ನೈಪುಣ್ಯತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಅದರಿಂದ ಧ್ಯೇಯ ವ್ಯಾಖ್ಯೆಯಾಗಿರ್ತದೆ. ಒಲಿಂಪಿಕ್ ಧ್ವಜದಲ್ಲಿರುವ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣಗಳು ಯಾವ್ಯಾವು ಅಂತಂದರೆ ನೋಡಿರಿ, ಅವಾಗ ಹೇಳಿದೆ ನಾನು. ಬಿ ಅಂದರೆ ಬ್ಲೂ, ವಾಯ್ ಅಂದರೆ ಯೆಲ್ಲೋ, ಆಮೇಲೆ ಬಿ ಅಂದ್ರೇನು ಬ್ಲ್ಯಾಕ್ ಅಂತ ಅರ್ಥ. ನೋಡಿರಿ, ಬಿ ಅಂದರೆ ಬ್ಲೂ, ವಾಯ್ ಅಂದರೆ ಯೆಲ್ಲೋ, ಬಿ ಅಂದರೆ ಬ್ಲ್ಯಾಕು, ಜಿ ಅಂದರೆ ಗ್ರೀನು, ಆರ್ ಅಂದರೆ ರೆಡ್. ಬಿ ಜಿ ಆರ್ ಅಂತ ಕರಿತೀವಿ. 5 ಬಣ್ಣಗಳು ಕ್ರಮವಾಗಿ ನೆನ್ಪಿಟ್ಕೋಬೇಕು ನಾವು. ಇವಾಗ ಮೊಟ್ಟ ಮೊದಲ ಒಲಿಂಪಿಕ್ ಜೊತೆಯಲ್ಲಿ ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರೋದಂದರೆ ಬರ್ಲಿನ್. 1930ರಲ್ಲಿ ಬರ್ಲಿನ್ ಒಲಿಂಪಿಕ್ನಲ್ಲಿ ಜಾರಿಗೆ ತರ್ತಾರೆ. ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಯಾವ ರಾಷ್ಟ್ರದಲ್ಲಿ ಆಯೋಜನೆ ಮಾಡಲಾಗುತ್ತಂದರೆ ಭಾರತದ ನವದೆಹಲಿಯಲ್ಲಿ. ಏಷ್ಯನ್ ಗೇಮ್ಸ್ ಜವಾಬ್ದಾರಿ ನಿರ್ವಹಿಸುವಂಥ ಸಂಸ್ಥೆ ಯಾವುದು ಅಂತಂದರೆ ಏಷ್ಯನ್ ಅಥ್ಲೆಟಿಕ್ ಫೆಡರೇಷನ್ ಅಥವಾ ಏಷ್ಯನ್ ಗೇಮ್ಸ್ ಅಂಥೇಳಿ ಕರಿತೀವಿ. ಈ ಒಂದು ಸಂಸ್ಥೆ ಇದರೊಂದು ಮುಂದಾಳತ್ವವನ್ನು ಹೊಂದಿರ್ತೈತಿ. ಏಷ್ಯನ್ ಗೇಮ್ಸ್ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಆಯಿತು. ಇವಾಗ 3-4 ವಾಕ್ಯದಲ್ಲಿ ಉತ್ತರಿಸಬೇಕು. ಒಲಿಂಪಿಕ್ ಧ್ಯೇಯವಾಕ್ಯದ ಅರ್ಥವನ್ನು ವಿವರಿಸಿ ಅಂತ ಕೇಳಿದರೆ ಅದರದ್ದು ಅಲ್ಟಿಎಸ್, CTS, ಅಲ್ಟಿಎಸ್, ಪೋರ್ಟಿಎಸ್ ಅಂತ 3 ಇದ್ವಲ್ಲ. ಇದು CFA ಅಲ್ಟಿಎಸ್, ಪೋರ್ಟಿಎಸ್, CTS, ಪೋರ್ಟಿಎಸ್, ಅಲ್ಟಿಎಸ್ ಅಂದರೆ ಅತಿ ವೇಗ, ಎತ್ತರ ಮತ್ತು ದೂರ ಅಂತ ಅರ್ಥ. ಅಲ್ಟಿಎಸ್ ಅಂದರೆ ದೂರ ಅಂತ ಅರ್ಥ. ಒಲಿಂಪಿಕ್ ಧ್ವಜವನ್ನು ವರ್ಣಿಸಿರಿ. ಒಲಿಂಪಿಕ್ ಧ್ವಜದ ಬಣ್ಣಗಳ ಬಗ್ಗೆ ಬರೀಬೇಕು. 5 ವೃತ್ತಗಳು, 5 ಒಂದೊಂದು ಖಂಡವನ್ನು ಸೂಚಿಸುತ್ತವೆ. ಒಲಿಂಪಿಕ್ ಜ್ಯೋತಿಯ ಪ್ರಾರಂಭ ಹೇಗಾಯಿತು? ಇವೇನು ಮಾಡ್ತಾರೆ ಅಂದರೆ ಸೂರ್ಯನ ಕಿರಣಗಳಿಂದ ಅದು ಹತ್ತಿ ಥರ ಇರ್ತಾರೆ, ಸ್ಪಂದನದ ಹೊತ್ತಿಸಿ ಏನು ಮಾಡ್ತಾರೆ ಅಂದರೆ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ಕ್ರೀಡೆ ಜ್ಯೋತಿಯನ್ನು ಬೆಳಗಿಸ್ತಾರೆ. ಇದು ಬುಕ್ಸಲ್ಲಿದೆ, ನೀವು ನೋಡ್ಕೊಂಡು ಬರೀರಿ. ಹಾಗೆ ಒಲಿಂಪಿಕ್ ಪ್ರಾರಂಭವಾದ ಬಗ್ಗೆ ಬರೀಬೇಕು. ಹೆಂಗೆ ಪ್ರಾರಂಭ ಆಯಿತು ಒಲಿಂಪಿಕ್ಸ್ ಬಗ್ಗೆ ಅದು ಕೂಡ ಬರೀರಿ. ಏಷ್ಯನ್ ಗೇಮ್ಸ್ ಪ್ರಾರಂಭವಾದ ವಿಧಾನಗಳನ್ನು ಕೂಡ ತಿಳಿಸಿ ಅಂದಿದ್ದಾರೆ. ಎಲ್ಲದ್ರ ಬಗ್ಗೆ ಏನು ಮಾಡಿ ಅಂದರೆ ಬುಕ್ಸಲ್ಲಿದೆ, ನೋಡ್ಕೊಂಡು ಬರೀರಿ. ಯಾಕೆಂದರೆ ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ. ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.